ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ತಾನು ವೇಗವಾದಂತಹ ರಥವನ್ನ ಏರಿ ಬ್ರಾಹ್ಮಣ ಮತ್ತು ಅರ್ಜುನನೊಟ್ಟಿಗೆ ಸೇರಿಕೊಂಡು ಅನಂತಾಸನ ಲೋಕಕ್ಕೆ ಪ್ರಯಾಣ ಮಾಡಿದ. ಅಲ್ಲಿ ತಾನು ತನ್ನ ಸುದರ್ಶನ ಚಕ್ರದಿಂದಾಗಿ ಅಂಧಂತಮಸ್ಸನ್ನು ಕತ್ತರಿಸಿ ಮುಂದೆ ತನ್ನ ಧಾಮ ದದರ್ಶ ತನ್ನ ಲೋಕವನ್ನ ಅನಂತಾಸನವನ್ನ ಕಂಡ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 31ನೇ ಶ್ಲೋಕದಿಂದಾಗಿ ಪ್ರಾರಂಭ. ಸಂಸ್ಥಾಪ್ಯ ದೂರೇ ಸರಥಂ ಸ ವಿಪ್ರಂ ಪಾರ್ಥಂ ಸ್ವರೂಪೇ ದ್ವಿಚತುಷ್ಕಬಾಹೌ. ಸಮಸ್ತ ರತ್ನೋಜ್ವಲ ದಿವ್ಯಭೂಷಣೆ ವಿವೇಶ ನಿತ್ಯೋರು ಗುಣಾರ್ಣವೇ ಪ್ರಭು. ಪದಚ್ಛೇದ. ಸಂಸ್ಥಾಪ್ಯ ದೂರೆ ಸರಥಂ ಸ ವಿಪ್ರಂ ಪಾರ್ಥಂ ಸ್ವರೂಪೆ ದ್ವಿಚತುಷ್ಕಬಾಹೌ ಸಮಸ್ತರತ್ನೋಜ್ವಲ ದಿವ್ಯಭೂಷಣೆ ವಿವೇಶ ನಿತ್ಯೋರುಗುಣಾರ್ಣವೆ ಪ್ರಭು. ಪರಮಾತ್ಮ ತನ್ನ ಅನಂತಾಸನವನ್ನ ಕಂಡ ಅಂತ ಹೇಳಿದ್ರು. ಕಂಡಾಗ ಏನ್ ಮಾಡಿದ ಪರಮಾತ್ಮ? ಸರಥಂ ಸವಿಪ್ರಂ ಪಾರ್ಥಂ, ತನ್ನ ರಥವನ್ನ, ಆ ಬ್ರಾಹ್ಮಣನನ್ನ ಮತ್ತು ಅರ್ಜುನನನ್ನ ದೂರೇ ಸಂಸ್ಥಾಪ್ಯ, ದೂರದಲ್ಲಿ ನಿಲ್ಲಿಸಿದ ಅಂತ. ದೂರದಲ್ಲಿ ನಿಲ್ಲಿಸಿದ ಅಂತ ಹೇಳಿದ್ರೆ ಪರಮಾತ್ಮನ ಅನಂತಾಸನ ಲೋಕದೊಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಪರಮಾತ್ಮ. ಈಗ ಅದು ಮುಕ್ತ ಸ್ಥಾನ, ಮುಕ್ತರಿಗೆ ಮಾತ್ರ ಪ್ರವೇಶ ಇರುವಂತಹ ಸ್ಥಳ, ಅಮುಕ್ತರಿಗೆ ಅಲ್ಲಿ ಪ್ರವೇಶ ಇಲ್ಲ. ಪ್ರಸ್ತುತ ಈಗ ಈ ಬ್ರಾಹ್ಮಣ ಅಥವಾ ಅರ್ಜುನ ಇಬ್ಬರು ಕೂಡ ಅಮುಕ್ತರು. ಹಾಗಾಗಿ ಅವರಿಗೆ ಆ ಮುಕ್ತ ಸ್ಥಾನದಲ್ಲಿ ಪ್ರವೇಶ ಎಂಬುದು ಇಲ್ಲ. ಹಾಗಾಗಿ ಅವರನ್ನ ಹೊರಗಡೆ ನಿಲ್ಲಿಸಿದ, ಅರ್ಥಾತ್ ಅಮುಕ್ತ ಸ್ಥಾನದಲ್ಲಿ ಅವರನ್ನ ನಿಲ್ಲಿಸಿ, ದೂರದಲ್ಲಿ ನಿಲ್ಲಿಸಿ, ತಾನೇ ಮಾಡಿದ ಒಳಗಡೆ ಪ್ರವೇಶ ಮಾಡಿದ. ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ, ತನ್ನ ಮೂಲ ರೂಪವನ್ನ ಪ್ರವೇಶಿಸಿದ ಅಂತ. ಅದು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ. ದ್ವಿಚತುಷ್ಕ ಬಾಹು, 4x2 ಅರ್ಥಾತ್ 8 ಅಷ್ಟಭುಜಗಳಿಂದ ಕೂಡಿದಂತಹ ಸಮಸ್ತ ರತ್ನೋಜ್ವಲ ದಿವ್ಯ ಭೂಷಣೆ, ಅನೇಕ ರೀತಿಯಾದಂತಹ ರತ್ನಗಳಿಂದಾಗಿ ಹೊಳಿತಾ ಇದ್ದಂತಹ ನಿತ್ಯೋ ಉರು ಗುಣಾರ್ಣವೆ, ಯಾವಾಗಲೂ ಕೂಡ
ಗುಣಗಳ ಸಮುದ್ರ ಅಂತ ಎನಿಸಿದಂತಹ ಸ್ವರೂಪೇ ವಿವೇಶ, ತನ್ನ ಸ್ವರೂಪವನ್ನು ಪ್ರವೇಶ ಮಾಡಿದ ಅಂತ. ಅರ್ಥಾತ್ ಕೃಷ್ಣ ಅದು ಅವತಾರ ರೂಪ, ಮೂಲ ಕೃಷ್ಣನ ಅವತಾರ ರೂಪ ಹೋಗಿ ಮೂಲ ರೂಪದಲ್ಲಿ ಸೇರಿತು. ಹೀಗೆ ಪರಮಾತ್ಮ ಅವರಿಬ್ಬರನ್ನು ಹೊರಗಡೆ ನಿಲ್ಲಿಸಿ ತಾನು ತನ್ನ ಮೂಲ ರೂಪದೊಂದಿಗೆ ಸೇರಿ ಒಂದಾದ. ಮುಂದೆ ಸಹಸ್ರಮೂರ್ಧನಿ ಉರುಶೇಷ ಭೋಗ ಆಸೀನ ರೂಪೇ ಅಮಿತ ಸೂರ್ಯ ದೀಧಿತೌ. ರಮಾ ಸಹಾಯೇ ತಟಿದುಜ್ವಲಾಂಬರೆ ಮುಕ್ತೈಃ ವಿರಿಂಚಾದಿಭಿಃ ಅರ್ಚಿತೆ ಸದಾ. ಪದಚ್ಛೇದ. ಸಹಸ್ರಮೂರ್ಧನಿ ಉರುಶೇಷ ಭೋಗೆ ಆಸೀನ ರೂಪೆ ಅಮಿತ ಸೂರ್ಯ ದೀಧಿತೌ ರಮಾ ಸಹಾಯೇ ತಟಿದುಜ್ವಲಾಂಬರೆ ಮುಕ್ತೈಃ ವಿರಿಂಚಾದಿಭಿಃ ಅರ್ಚಿತೆ ಸದಾ. ಆ ಪರಮಾತ್ಮನ ಮೂಲ ರೂಪ, ಅನಂತಾಸನದಲ್ಲಿ ಇದ್ದಂತಹ ಪರಮಾತ್ಮನ ರೂಪ ಯಾವ ರೀತಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಆ ಪರಮಾತ್ಮನ ರೂಪ ಸಹಸ್ರಮೂರ್ಧನಿ ಉರುಶೇಷ ಭೋಗೆ. ಸಹಸ್ರ ಮೂರ್ಧ, ಮೂರ್ಧ ಅಂದ್ರೆ ತಲೆ, ಹೆಡೆ ಅಂತ ಅರ್ಥ. ಸಾವಿರಾರು ಹೆಡೆಗಳು ಇರುವಂತಹ ಉರುಶೇಷ ಭೋಗೆ, ಬೃಹತ್ತಾದಂತಹ ಆ ಶೇಷದೇವರ ಭೋಗ ಅಂದ್ರೆ ಶರೀರ, ಶರೀರದ ಮೇಲೆ ಆಸೀನ ರೂಪೇ, ಆ ಪರಮಾತ್ಮನ ರೂಪ ಕುಳಿತಿತ್ತು. ಕೃಷ್ಣ ಹೋಗಿ ಯಾವ ರೂಪದಲ್ಲಿ ಸೇರಿದನಲ್ಲ, ಆ ರೂಪ ಎಂಬುದು ಸಾವಿರ ಹೆಡೆಗಳು ಇರುವಂತಹ ಶೇಷದೇವರ ಮೈ ಮೇಲೆ ಕುಳಿತಂತಹ ಸ್ವರೂಪ. ಅದಾದ ಮೇಲೆ ಅದರ ಕಾಂತಿಯಂತಹದ್ದು ಅಮಿತ ಸೂರ್ಯ ದೀರ್ಘಿತವು, ಅನಂತ ಸೂರ್ಯರ ಕಾಂತಿ ಆ ಒಂದು ರೂಪಕ್ಕೆ ಇತ್ತು. ಅಂತಹ ಅನಂತ ಸೂರ್ಯರ ಕಾಂತಿ ಇರುವಂತಹ ಮತ್ತು ತಟಿದ್ ಉಜ್ವಲಾಂಬರೆ, ಅಂಬರ ಅಂದ್ರೆ ಬಟ್ಟೆ, ಪರಮಾತ್ಮ ಧರಿಸಿದಂತಹ ಬಟ್ಟೆ ಯಾವ ರೀತಿ ಇತ್ತು ಅಂದ್ರೆ ತಟಿತ್ ಅಂತ. ತಟಿತ್ ಅಂತ ಹೇಳಿದ್ರೆ ಮಿಂಚು ಅಂತ, ಮಿಂಚಿನಂತೆ ಹೊಳೆಯುವಂತಹ ಅದ್ಭುತವಾದಂತಹ ಒಂದು ಅಂಬರವನ್ನ, ಬಟ್ಟೆಯನ್ನ ಆ ಪರಮಾತ್ಮ ಧಾರಣೆ ಮಾಡಿದ್ದ. ಆಮೇಲೆ ರಮಾ ಸಹಾಯ, ಲಕ್ಷ್ಮಿ ಜೊತೆಗೇನೆ ಆ ರೂಪ ಇತ್ತು. ಅಂತಹ ಆ ರೂಪವನ್ನ ಮುಕ್ತೈಹಿ ವಿರಿಂಚಾದಿಭಿಹಿ ಸದಾ ಅರ್ಚಿತೆ, ಮುಕ್ತರಾದಂತಹ ಬ್ರಹ್ಮಾದಿಗಳು, ಈಗಿರುವಂತಹ ಬ್ರಹ್ಮ ಮುಂತಾದಂತಹ ದೇವತೆಗಳಲ್ಲ, ಯಾಕೆಂದ್ರೆ ಅವರಿಗೆ ಅಲ್ಲಿ ಅದು ಮುಕ್ತ ಸ್ಥಾನ, ಅಲ್ಲಿ ಅವರಿಗೆ ಪ್ರವೇಶವೇ ಇಲ್ಲ. ಹಾಗಾಗಿ ಮುಕ್ತರಾದಂತಹ, ಈಗಾಗಲೇನೆ ಮುಕ್ತರಾದಂತಹ ಅರ್ಥ ಹಿಂದಿನ ಕಲ್ಪದ ಬ್ರಹ್ಮಾದಿಗಳು ಅವರೆಲ್ಲರೂ ಕೂಡ ಮುಕ್ತೈಹಿ ವಿರಿಂಚಾದಿಭಿಹಿ ಸದಾ ಅರ್ಚಿತೆ, ಮುಕ್ತರಾದಂತಹ ಬ್ರಹ್ಮಾದಿ ದೇವಾನುದೇವತೆಗಳು ಆ ಪರಮಾತ್ಮನ ರೂಪವನ್ನು ವಿಶೇಷವಾಗಿ ಪೂಜಿಸ್ತಾ ಇದ್ರು. ಅಂತಹ ಅದ್ಭುತವಾದಂತಹ ಪರಮಾತ್ಮನ ರೂಪ ಅಲ್ಲಿ ಇತ್ತು. ಮುಂದೆ ಸ್ಥಿತ್ವೈಕ ರೂಪೇಣ ಮುಹೂರ್ತಮೀಶ್ವರೋ
ವಿನಿರ್ಯಯೌ ವಿಪ್ರಸುತಾನ್ ಪ್ರಗೃಹ್ಯ ಸುನಂದನಂದಾದಯಃ ಏವ ಪಾರ್ಷದಾಃ ತೇ ವೈಷ್ಣವಾಃ ಭೂಮಿತಲೆ ಪ್ರಜಾತಾಃ. ಪದಚ್ಛೇದ ಸ್ಥಿತ್ವಾ ಏಕರೂಪೇಣ ಮುಹೂರ್ತಂ ಈಶ್ವರಃ ವಿನಿರ್ಯಯೌ ವಿಪ್ರಸುತಾನ್ ಪ್ರಗೃಹ್ಯ ಸುನಂದನಂದಾದಯಃ ಏವ ಪಾರ್ಷದಾಃ ತೇ ವೈಷ್ಣವಾಃ ಭೂಮಿತಲೆ ಪ್ರಜಾತಾಃ. ಸರಿ, ಪರಮಾತ್ಮ ತನ್ನ ಮೂಲ ರೂಪದೊಟ್ಟಿಗೆ ಸೇರಿದ ಅಂತ ಬಂತು. ಎಷ್ಟು ಹೊತ್ತು ಮೂಲ ರೂಪದೊಟ್ಟಿಗೆ ಪರಮಾತ್ಮ ಇದ್ದ ಅಂತ ಹೇಳಿದ್ರೆ, ಆ ಮುಹೂರ್ತಂ, ಒಂದು ಮುಹೂರ್ತದಷ್ಟು ಕಾಲ, ಅರ್ಥಾತ್ 48 ನಿಮಿಷಗಳ ಕಾಲ ಪರಮಾತ್ಮ, ಕೃಷ್ಣ ಪರಮಾತ್ಮ ಮೂಲ ರೂಪದೊಟ್ಟಿಗೆ ಇದ್ದು ನಂತರ ಪುನಃ ಹೊರಗಡೆ ಬಂದ. ಹೀಗೆ ಮುಹೂರ್ತಂ ಈಶ್ವರ ಏಕರೂಪೇಣ ಸ್ಥಿತ್ವ, ಒಂದೇ ರೂಪದಲ್ಲಿ ಇದ್ದುಕೊಂಡು ಆಮೇಲೆ ವಿನಿರ್ಯಯೋ ಹೊರಗಡೆ ಬಂದ. ಹೊರಗಡೆ ಬಂದ ಮೇಲೆ ಅರ್ಥಾತ್ ಮುಕ್ತ ಸ್ಥಾನದಿಂದ ಹೊರಗಡೆ ಬಂದ ಮೇಲೆ ವಿಪ್ರಸುತಾನ ಪ್ರಗೃಹ್ಯ, ಆ ಬ್ರಾಹ್ಮಣರ ಮಕ್ಕಳನ್ನು ಕರೆದುಕೊಂಡು ಬಂದ ಅಂತೆ. ಅಲ್ಲಿ ಹೇಳುವಂತೆ ಒಟ್ಟು 4 ಜನ ಮಕ್ಕಳು ಕಾಣೆಯಾಗಿದ್ರು. ಅಂದ್ರೆ ಅರ್ಜುನ ಹೋದಾಗ ಕಾಣೆಯಾಗಿದ್ದಂತಹ ಮಗನನ್ನು ಸೇರಿ ಒಟ್ಟು 4 ಮಕ್ಕಳು ಕಾಣೆಯಾಗಿದ್ದರು. ಪರಮಾತ್ಮ ಆ 4 ಮಕ್ಕಳನ್ನ, ವಿಪ್ರಸುತರನ್ನ ಕರೆದುಕೊಂಡು ಬಂದ ಅಂತ. ಆ 4 ಜನ ಅಲ್ಲೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಆ 4 ಜನ ಬೇರೆ ಯಾರೋ ಅಲ್ಲ, ಸುನಂದ ನಂದಾದಯ ಏವ ಪಾರ್ಷದಾಹ ವೈಷ್ಣವಾಹ. ಸುನಂದ ಮತ್ತು ನಂದನೆ ಮೊದಲಾದಂತಹ ಪರಮಾತ್ಮನ ಲೋಕದ ದ್ವಾರಪಾಲಕರು. ಇಲ್ಲಿ ವ್ಯಾಖ್ಯಾನಕಾರರು ಹೇಳುವಂತೆ ಸುನಂದ ಮತ್ತು ನಂದ ಎರಡಾಯಿತು, ಕುಮುದ ಮತ್ತು ಕುಮುದೇಕ್ಷಣ ಇನ್ನೆರಡು, ಒಟ್ಟು 4 ಜನ. ಹೀಗೆ ಸುನಂದ, ನಂದ ಮತ್ತು ಕುಮುದ, ಕುಮುದೇಕ್ಷಣ ಎನ್ನುವಂತಹ ಪರಮಾತ್ಮನ ಲೋಕದ ದ್ವಾರಪಾಲಕರು. ಅಂದ್ರೆ ಪರಮಾತ್ಮನ ಮುಕ್ತ ಅನಂತಾಸನದ ದ್ವಾರಪಾಲಕರು ಅಂತ. ಅಂದ್ರೆ ದ್ವಾರಪಾಲಕರು ಯಾವತ್ತು ಬಾಗಿಲಿಂದ ಹೊರಗಡೆ ಇರ್ತಾರೆ. ಹಾಗಾಗಿ ಮುಕ್ತ ಲೋಕದ ದ್ವಾರಪಾಲಕರು ಇವರು ಮುಕ್ತರಾಗಿದ್ರು ಅಂತ ಅರ್ಥ ಅಲ್ಲ. ಯಾಕಂದ್ರೆ ಮುಕ್ತರಾಗಿದ್ದರೆ ಅವರು ಭೂಮಿ ಮೇಲೆ ಹುಟ್ಲಿಕ್ಕೂ ಸಾಧ್ಯ ಇಲ್ಲ, ಅವರು ಮತ್ತೆ ವಾಪಸ್ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇವರು ಮುಕ್ತರಲ್ಲ, ಮುಕ್ತ ಲೋಕದ ಹೊರಗಡೆ ಇರುವಂತಹ ಅಮುಕ್ತ ದ್ವಾರಪಾಲಕರು, ಮುಕ್ತ ಸ್ಥಾನದಲ್ಲಿ ಇರುವಂತಹ ದ್ವಾರಪಾಲಕರು. ಹೀಗೆ ಈ ನಂದ, ಸುನಂದ ಮತ್ತು ಕುಮುದ, ಕುಮುದೇಕ್ಷಣ ಮುಕ್ತ ಲೋಕದ ದ್ವಾರಪಾಲಕರಾಗಿರುವಂತಹ ಸ್ವತಃ ತಾವು ಅಮುಕ್ತರು, ಅವರೇನು ಮುಕ್ತರಲ್ಲ. ಅವರೇನಾಗಿದ್ರು ವೈಷ್ಣವ, ಪರಮಾತ್ಮನ ಭಕ್ತರು, ಪರಮಾತ್ಮನ ಲೋಕದ ದ್ವಾರಪಾಲಕರು. ಅವರು ಭೂಮಿ ತಲೆ ಪ್ರಜಾತಃ, ತಮ್ಮ ಏನೋ ಕರ್ಮವಶದಿಂದಾಗಿ ಈ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿದ್ದರು. ಅವರನ್ನ ಪರಮಾತ್ಮ ಪುನಃ ಕರೆದುಕೊಂಡು ಬಂದ, ಬ್ರಾಹ್ಮಣರ ಮಕ್ಕಳನ್ನ ಕರೆದುಕೊಂಡು ಬಂದ. ಹೀಗೆ ಒಂದು ವಿಶಿಷ್ಟವಾದಂತಹ ವಿಚಾರ. ಪರಮಾತ್ಮನ ಲೋಕದ ದ್ವಾರಪಾಲಕರು ಒಬ್ಬ ಬ್ರಾಹ್ಮಣನ ಮಕ್ಕಳಾಗಿ ಹುಟ್ಟಿ ಮತ್ತೆ ಪುನಃ ಅದೃಶ್ಯರಾದಾಗ ಪರಮಾತ್ಮ ಅವರನ್ನ ತಾನು ಸ್ವಯಂ ಅಲ್ಲಿಗೆ ಅನಂತಾಸನ ಲೋಕಕ್ಕೆ ಬ್ರಾಹ್ಮಣನನ್ನ ಮತ್ತು ಅರ್ಜುನನ್ನ ಕರೆದುಕೊಂಡು ಬಂದು ಮತ್ತೆ ಆ ಮಕ್ಕಳನ್ನ ವಾಪಸ್ ಕರೆದುಕೊಂಡು ಬಂದಂತಹ ಒಂದು ವಿಶಿಷ್ಟವಾದಂತಹ ಸನ್ನಿವೇಶ. ಹೀಗೆ ಕರೆದುಕೊಂಡು ಬಂದ. ಅವರು ಯಾಕೆ
ಮಕ್ಕಳಾಗಿ ಅವರನ್ನ ಯಾಕೆ ಅವ್ರು ಯಾಕೆ ಅದೃಶ್ಯರಾಗ್ತಾ ಇದ್ರು ಅಂತ. ಜೈ ದ್ವಂದ ಸುನಂದ ಕುಮುದ ಕುಮದೇಕ್ಷಣ ಇವರು ಯಾಕೆ ಅದೃಶ್ಯರಾಗ್ತಾ ಇದ್ರು ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಕಾರಣವನ್ನ ಆಚಾರ್ಯರು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ದರ್ಪಂ ನಿಹಂತುಂ ಹರಿರರ್ಜುನಸ್ಯ ಸಮಾನಯತ್ ವಿಪ್ರಸುತಾನ್ ಪರೇಶಃ. ಪ್ರೀತಿರ್ಮಹತ್ತೇವ ಯತೋರ್ಜುನೇ ಹರೇಃ ಸಂಶಿಕ್ಷಯಾಮಾಸ ತತಃ ಸ ಏನಂ. ಪದಚ್ಛೇದ. ದರ್ಪಂ ನಿಹಂತುಂ ಹರಿಃ ಅರ್ಜುನಸ್ಯ ಸಮಾನಯತ್ ವಿಪ್ರಸುತಾನ್ ಪರೇಶಃ ಪ್ರೀತಿಂ ಅರ್ಹತಿ ಏವ ಸಾರಿ ಪ್ರೀತಿಃ ಮಹತಿ ಏವ ಯತಃ ಅರ್ಜುನೆ ಹರೇಃ ಸಂಶಿಕ್ಷಯಾಮಾಸ ತತಃ ಸಹ ಏನಂ. ಈ ಕಾರಣವು ಕೂಡ ನಮ್ಗೆ ಕೇಳಿದ ವಿಚಿತ್ರ ಅನ್ಸುತ್ತೆ. ಪರಮಾತ್ಮ ಆ ಬ್ರಾಹ್ಮಣರ ಮಕ್ಕಳನ್ನ ಕಾಣಿಯಾಗುವಂತೆ ಮಾಡಿದ್ದು ಯಾತಕ್ಕೋಸ್ಕರ ಅಂದ್ರೆ ಅರ್ಜುನನ ಅಹಂಕಾರ ಕಳೀಲಿಕ್ಕಂತೆ. ದರ್ಪಂ ನಿಹಂತುಂ ಹರಿಹಿ ಅರ್ಜುನಸ್ಯ, ಅರ್ಜುನನ ದರ್ಪವನ್ನ ಮುರಿಲಿಕ್ಕೋಸ್ಕರ. ಅರ್ಜುನನಿಗೆ ಏನು ಅಹಂಕಾರ, ನಾನು ಭಾರಿ ಜಗದೇಕ ವೀರ, ಗಾಂಡೀವಧಾರಿ, ಅದು ಇದು ಅಂತ ಭಾರಿ ಅಹಂಕಾರ ಇತ್ತು. ಹಾಗಾಗಿ ಅವನು ಹಿಂದೆ ಹೇಳಿದಂತಹ ಮಾತನ್ನ ಕೇಳಿಸ್ಕೊಂಡಿದ್ದು ನಾವು, ನಾನು ಕೃಷ್ಣನಲ್ಲ, ನಾನು ಬಲರಾಮನಲ್ಲ, ನಾನು ಗಾಂಡೀವಧಾರಿ ಅರ್ಜುನ, ಹಾಗೆ ಹೀಗೆ ಅಂತ. ಹಾಗೆ ಅವನಿಗೆ ತುಂಬಾ ಅಹಂಕಾರ ಇತ್ತು. ಆ ಅಹಂಕಾರವನ್ನ ಮುರಿಬೇಕು. ಆ ಅಹಂಕಾರವನ್ನ ನಾಶ ಮಾಡ್ಲಿಕ್ಕೋಸ್ಕರ ಪರಮಾತ್ಮ ವಿಪ್ರಸುತಾನ್ ಸಮಾನಯತ್, ಬ್ರಾಹ್ಮಣನ ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಬಂದಿದ್ದ. ಅಂದ್ರೆ ಪರಮಾತ್ಮನೇ ದರ್ಶನಾಗುವಂತೆ ಮಾಡಿದ್ದು ಆ ಮಕ್ಕಳನ್ನ. ಸರಿ, ಅವನ ಅಹಂಕಾರವನ್ನ ಮುರಿಲಿಕ್ಕೆ ಪರಮಾತ್ಮ ಯಾಕೆ ಈ ರೀತಿ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಪ್ರೀತಿ ಮಹತೀ ಏವ ಅರ್ಜುನೆ ಹರೇಹೆ. ಹರೇಹೆ ಪರಮಾತ್ಮನಿಗೆ ಅರ್ಜುನನಲ್ಲಿ ಪ್ರೀತಿ ಇತ್ತು ಅಂತೆ. ಬರೀ ಪ್ರೀತಿ ಅಲ್ಲ, ಮಹತೀ ಪ್ರೀತಿ, ಅತ್ಯಂತ ಪ್ರೀತಿ. ಅರ್ಜುನನ ಕಂಡ್ರೆ ಭಾರೀ ಪ್ರೀತಿ ಕೃಷ್ಣ ಪರಮಾತ್ಮನಿಗೆ. ಹಾಗಾಗಿ ಅವನಲ್ಲಿ ವಿಶಿಷ್ಟವಾದಂತಹ ಪ್ರೀತಿ ಇತ್ತು. ಹಾಗಾಗಿ ಅವನು ಸರಿಯಾದಂತಹ ದಾರಿಗೆ ಬರಬೇಕು, ಅವನಿಗೆ ಸರಿಯಾದಂತಹ ಜ್ಞಾನ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ಮಾಡಿದ ಈ ಒಂದು ಪ್ರಸಂಗದ ಮೂಲಕ ಅರ್ಜುನನ ಅಹಂಕಾರ ಕಡಿಮೆಯಾಗುವಂತೆ ಮಾಡಿದ, ಅವನನ್ನು ಸಂಶಿಕ್ಷಯಾಮಾಸ, ಅವನಿಗೆ ಸರಿಯಾದಂತಹ ಅರಿವು ಬರುವಂತೆ ಮಾಡಿದ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಾಹ್ಮಣ ಬಂದು ಕೇಳಿದಾಗ ಅರ್ಜುನ ನಾನು ಹೋಗ್ತೇನೆ ಅಂತ ಹೇಳಿದ. ಕೃಷ್ಣ ನಿನ್ನ ಕೈಲಿ ಆಗುತ್ತಾ ಅಂತ ಕೇಳಿದಾಗಲೂ ಕೂಡ ಹೊರಟ. ಆದರೆ ಅವನ ಕೈಲಿ ಸಾಧ್ಯವಾಗಲಿಲ್ಲ. ಅವನಿಗೆ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅಂತ ಸಿದ್ಧನಾದಾಗ ಪರಮಾತ್ಮ ಅವನನ್ನು ಇಲ್ಲಿ ತನಕ ಕರೆದುಕೊಂಡು ಬಂದು ಅವನ ಕೈಯಲ್ಲಿ ಆಗದೇ ಇರುವಂತಹ ಕೆಲಸವನ್ನು ತಾನು ಮಾಡಿ ತೋರಿಸಿದ. ಇದರಿಂದಾಗಿ ಅವನಿಗಿದ್ದಂತಹ ಅಹಂಕಾರ ಕಡಿಮೆ ಆಯಿತು ಎಂಬುದಾಗಿ, ಅರ್ಜುನನನ್ನ ಉದ್ಧಾರ ಮಾಡುವಂತಹ ಕಾರಣದಿಂದಾಗಿ ಪರಮಾತ್ಮ ಬ್ರಾಹ್ಮಣನ ಮಕ್ಕಳನ್ನ ಕಾಣಿಯಾಗುವಂತೆ ಮಾಡಿದ್ದ. ಈಗ ಮತ್ತೆ ಪುನಃ ವಾಪಸ್ ತಂದು ಅವನಿಗೆ ನೀಡಿದ. ಮುಂದೆ ಅಪ್ರಾಕೃತಾತ್ ಸದನಾತ್ ವಾಸುದೇವೋ
ನಿಸೃತ್ಯ ಸೂರ್ಯಾಧಿಕ ಲಕ್ಷದೀಧಿತೆ ರಥಂ ಸಮಾರುಹ್ಯ ಸಪಾರ್ಥ ವಿಪ್ರಹ ಆಗಾತ್ ಸುತಾಂಶ್ಚೈವ ದದೌ ದ್ವಿಜಾಯ. ಪದಚ್ಛೇದ. ಅಪ್ರಾಕೃತಾತ್ ಸದನಾತ್ ವಾಸುದೇವಃ ನಿಸ್ಸೃತ್ಯ ಸೂರ್ಯಾಧಿಕಲಕ್ಷದೀಧಿತೇಃ ರಥಂ ಸಮಾರುಹ್ಯ ಸಪಾರ್ಥವಿಪ್ರಃ ಆಗಾತ್ ಸುತಾನ್ ಚ ಏವ ದದೌ ದ್ವಿಜಾಯ. ಆ ಅನಂತಾಸನದ ಕಾಂತಿ ಯಾವ ರೀತಿ ಇತ್ತು ಅಂತ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಅದು ಅಪ್ರಾಕೃತವಾದಂತಹ ಲೋಕ. ಅಂತಹ ಅಪ್ರಾಕೃತವಾದಂತಹ ಅನಂತಾಸನ ಲೋಕ ಅದು ಹೇಗಿತ್ತು ಅಂತ ಹೇಳಿದ್ರೆ ಸೂರ್ಯಾಧಿಕ ಲಕ್ಷದೀಧಿತೇಹೇ, ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಸೂರ್ಯರ ಕಾಂತಿಯಂತೆ ಹೊಳೆಯುವಂತಹ ಕಾಂತಿ ಅನಂತಾಸನ ಲೋಕದ ಕಾಂತಿಯಂತೆ. ಅಷ್ಟು ಅದ್ಭುತವಾದಂತಹ ಲೋಕ. ಅಂತಹ ಅನಂತಾಸನದಿಂದಾಗಿ ಪರಮಾತ್ಮ ನಿಸ್ಸೃತ್ಯ ಹೊರಗಡೆ ಬಂದು ರಥಂ ಸಮಾರುಹ್ಯ ರಥವನ್ನ ಏರಿದ. ಸಪಾರ್ಥ ವಿಪ್ರಹ ಬ್ರಾಹ್ಮಣ ಮತ್ತು ಅರ್ಜುನನೊಟ್ಟಿಗೆ ಸೇರಿಕೊಂಡು ರಥವನ್ನ ಏರಿ ವಾಪಸ್ ತನ್ನ ದ್ವಾರಕಾಪಟ್ಟಣಕ್ಕೆ ಬಂದು ದ್ವಿಜಾಯ ಸುತಾನ್ ದದೌ, ಆ ಬ್ರಾಹ್ಮಣನಿಗೆ ಅವನ 4 ಮಕ್ಕಳನ್ನು ಕೂಡ ವಾಪಸ್ ಕೊಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಅರ್ಜುನನ ದರ್ಪವನ್ನ ಮುರಿಯೋದಕ್ಕೋಸ್ಕರ ಪರಮಾತ್ಮ ಈ ರೀತಿಯಾದಂತಹ ಕಾರ್ಯವನ್ನ ಮಾಡಿದ. ಮುಂದೆ ಲೋಕಶಿಕ್ಷಾರ್ಥಮೇವಾಸೌ ಪ್ರಾಯಶ್ಚಿತ್ತಂ ಚ ಚಾಲನೆ ಚಕ್ರೇ ಸಾರ್ಧಮುಹೂರ್ತೇನ ಸಮಾಗಮ್ಯ ಪುನರ್ಮಖಂ. ಪದಚ್ಛೇದ. ಲೋಕಶಿಕ್ಷಾರ್ಥಂ ಏವ ಅಸೌ ಪ್ರಾಯಶ್ಚಿತ್ತಂ ಚ ಚಾಲನೆ ಚಕ್ರೇ ಸಾರ್ಧಮುಹೂರ್ತೇನ ಸಮಾಗಮ್ಯ ಪುನಃ ಮಖಂ. ಹಿಂದೆ ನಾವು ಪಾಠದ ಕೊನೆಯಲ್ಲಿ ಹೇಳಿದಂತೆ ಇದಾಗಿದ್ದ ಯಾವತ್ತಂದ್ರೆ ಅವತ್ತಿನ ದಿವಸವೇನೆ. ಅಂದ್ರೆ ಕೃಷ್ಣ ಪರಮಾತ್ಮ ದಿನಾಶ್ವಮೇಧವನ್ನ ಪ್ರಾರಂಭ ಮಾಡಿದ್ದಾನೆ. ಅದು ಎಲ್ಲ ಕಡೆ ಹೋಗಿ ಬಂದಿದೆ. ಆ ಸಂದರ್ಭದಲ್ಲಿ ಬ್ರಾಹ್ಮಣ ಬಂದ, ನನ್ನ ಮಕ್ಕಳು ಹೀಗೆ ಕಾಣೆ ಆಗ್ತಾ ಇದ್ದೆ ಅಂತ ಪ್ರಾರ್ಥನೆ ಮಾಡಿದ. ಅರ್ಜುನ ನಾನು ಹೋಗ್ತೀನಿ ಅಂತ ಹೇಳಿದ. ಹೊರಟು ಬ್ರಾಹ್ಮಣನ ಮನೆಯನ್ನು ತಲುಪಿದ. ಅಲ್ಲಿ ಹೋದಾಗ ಆ ಸಮಯಕ್ಕೆ ಅವಳಿಗೆ ಪ್ರಸವ ವೇದನೆ ಆಯಿತು. ಬ್ರಾಹ್ಮಣನ ಹೆಂಡತಿಗೆ ಮಗು ಹುಟ್ಟಿತು. ಹುಟ್ಟಿದ ಮಗು ಅದೃಶ್ಯ ಆಯಿತು. ಇವನು ಪಾತಾಳ ಮುಂತಾದಂತಹ ಅನೇಕ ಲೋಕಗಳಿಗೆ ಅರ್ಜುನ ಹೋಗಿ ಬಂದು ಅವನ ಕೈಲಿ ಸಾಧ್ಯ ಆಗಲಿಲ್ಲ ಅಂತ ಅಗ್ನಿ ಪ್ರವೇಶ ಮಾಡಲಿಕ್ಕೆ ಅಂತ ಹೊರಟಾಗ ಕೃಷ್ಣ ಬಂದು ತಡೆದ.
ತಡೆದು ಮತ್ತೆ ತಾನು ಆ ರಥವನ್ನು ಏರಿ ಅನಂತಾಸನಕ್ಕೆ ಹೋಗಿ ಅಲ್ಲಿ ತನ್ನ ಮೂಲ ರೂಪದೊಟ್ಟಿಗೆ ಒಂದು ಮುಹೂರ್ತ ಇದ್ದು ಪುನಃ ವಾಪಸ್ ಬಂದ. ಹೀಗೆ ಇಷ್ಟೆಲ್ಲ ಅದ್ಭುತಗಳು ನಡೆದಿದ್ದು ಕೇವಲ ಒಂದೇ ದಿವಸದಲ್ಲಿ, ಇನ್ನೂ ಒಂದು ದಿನ ಪೂರ್ತಿ ಆಗಿರ್ಲಿಲ್ಲ ಅಂತ ಆಚಾರ್ಯರು ಇಲ್ಲಿ ಹೇಳುವಂತೆ ಸಾರ್ಧ ಮುಹೂರ್ತೇನ ಸಮಾಗಮ್ಯ, ಪರಮಾತ್ಮ ಹಾಗೆ ಹೋಗಿ ಬಂದದ್ದು ಎಷ್ಟು ಹೊತ್ತಾಯ್ತು ಅಂತ ಹೇಳಿದ್ರೆ ಕೇವಲ 1.5 ಮುಹೂರ್ತ ಅಂತೆ. ಅರ್ಧ ಮುಹೂರ್ತ, ಅರ್ಧ ಮುಹೂರ್ತ, ಸಾರ್ಧ ಮುಹೂರ್ತ, 1.5 ಮುಹೂರ್ತ ಅಂದ್ರೆ 48 ನಿಮಿಷ, ಒಂದು ಮುಹೂರ್ತ ಅಂತೀನಿ, ಇನ್ನು 24 ನಿಮಿಷ. ಅಷ್ಟು ಹೊತ್ತಿನಲ್ಲಿ 1 ಗಂಟೆ ಒಂದು 10-12 ನಿಮಿಷದಲ್ಲಿ ಪರಮಾತ್ಮ, ಅದರಲ್ಲಿ 24 ನಿಮಿಷ ಹೋಗ್ಲಿಕ್ಕೆ ಬರ್ಲಿಕ್ಕೆ, 48 ನಿಮಿಷ ಇಲ್ಲಿ ಮೂಲ ರೂಪದೊಟ್ಟಿಗೆ ಐಕ್ಯ. ಹೀಗೆ ಅಷ್ಟು ವೇಗವಾಗಿ ಪರಮಾತ್ಮ ಅರ್ಜುನ ಮತ್ತು ವಿಪ್ರನೊಂದಿಗೆ ಸೇರಿಕೊಂಡು ಅಲ್ಲಿಗೆ ಹೋಗಿ ಬಂದ್ರು. ಹೀಗೆ ಚಕ್ರೇ ಸಾರ್ಧ ಮುಹೂರ್ತಿನ ಸಮಾಗಮ್ಯ, ವಾಪಸ್ ಬಂದ. ಇನ್ನೂ ಹೋಮ ಮುಗಿದಿಲ್ಲ, ಮುಗಿಯುವ ಹಂತಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಯಾವುದಕ್ಕೆ ಪ್ರಾಯಶ್ಚಿತ್ತ? ಚಾಲನೆ, ಯಜ್ಞವನ್ನ, ಹೋಮ ಹವನಾದಿಗಳನ್ನ ಮಾಡಬೇಕಾದ್ರೆ ಅಲ್ಲಿಂದ ಎದ್ದೇಳಬಾರ್ದು, ಎದ್ದು ಬೇರೆ ಕಡೆ ಹೋಗಬಾರ್ದು ಅಂತ ನಿಯಮ. ಅದೇ ಸ್ಥಳದಲ್ಲಿ ಇರಬೇಕು ಅಂತ. ಹೋದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ವಾಸ್ತವಿಕವಾಗಿ ಪರಮಾತ್ಮನಿಗೆ ಈ ರೀತಿಯಾದಂತಹ ಯಾವ ನಿಯಮಗಳು ನಿರ್ಬಂಧನೆಗಳು ಯಾವುದೂ ಕೂಡ ಇಲ್ಲ. ಹಾಗಿದ್ದರೂ ಕೂಡ ಲೋಕ ಶಿಕ್ಷಾರ್ಥಂ, ನಾಳೆ ಕೃಷ್ಣನೇ ಈ ರೀತಿ ಮಾಡಿದ, ನಾವ್ಯಾಕೆ ಮಾಡಬೇಕು ಅಂತ ಬೇರೆಯವರು ಅನ್ಯಥಾ ಭಾವಿಸಬಾರದು ಅಂತ ಪರಮಾತ್ಮ ತಾನು ಎದ್ದು ಹೋಗಿದ್ದರ ಪ್ರಾಯಶ್ಚಿತ್ತಕ್ಕೋಸ್ಕರ ಪ್ರಾಯಶ್ಚಿತ್ತ ಹೋಮವನ್ನು ಕೂಡ ಮಾಡಿಕೊಂಡ. ಈ ಪ್ರಾಯಶ್ಚಿತ್ತ ಹೋಮವನ್ನು ಮಾಡಿ ಮತ್ತೆ ಏನ್ ಮಾಡಿದ? ಪುನಃ ಮಖಂ ಚಕ್ರೆ, ಮುಂದೆ ಆ ದಿನ ಅಶ್ವಮೇಧ ಯಾಗವನ್ನ ಪೂರ್ತಿಗೊಳಿಸಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಪರಮಾತ್ಮನ ದಿನಾಶ್ವಮೇಧ ಎಂಬ ಯಾಗವು ಕೂಡ ಮುಗಿಯಿತು. ಅದರ ಮಧ್ಯದಲ್ಲಿ ಅರ್ಜುನನ ದರ್ಪ ಪರಿಹಾರಕ್ಕೋಸ್ಕರ ಮಾಡಿದಂತಹ ಈ ಒಂದು ಅದ್ಭುತ ಕಾರ್ಯವು ಕೂಡ ನೆರವೇರಿತು. ಮುಂದೆ ಬ್ರಹ್ಮಾದೀನ್ ಆಗತಾಂಶ್ಚೈವ, ಸದಾ ಸ್ವಪರಿಚಾರಕಾನ್ ಪೂಜಯಿತ್ವಾಭ್ಯನುಜ್ಞಾಯ ಬ್ರಾಹ್ಮಣಾನಪ್ಯಪೂಜಯತ್. ಪದಚ್ಛೇದ ಬ್ರಹ್ಮಾದೀನ್ ಆಗತಾನ್ ಚೈವ ಸದಾ ಸ್ವಪರಿಚಾರಕಾನ್ ಪೂಜಯಿತ್ವಾ ಅಭ್ಯನುಜ್ಞಾಯ ಬ್ರಾಹ್ಮಣಾನ್ ಅಪೂಜಯತ್. ಪರಮಾತ್ಮ ಈ ರೀತಿಯಾದಂತಹ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ, ಅದರಲ್ಲೂ ಕೂಡ ದಿನಾಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ಬ್ರಹ್ಮಾದಿ ದೇವಾನುದೇವತೆಗಳು ಸದಾ ಸ್ವಪರಿಚಾರಕಾನ್, ಯಾವಾಗಲೂ ಪರಮಾತ್ಮನ ಸೇವೆಯನ್ನು ಮಾಡುವಂತಹ ಅವರ ಪರಿಚಾರಕರಾದಂತಹ ಬ್ರಹ್ಮಾದಿ ದೇವಾನುದೇವತೆಗಳು ಕೂಡ ಅಲ್ಲಿಗೆ ಬಂದಿದ್ದರು. ಹಾಗೆ ಬಂದಂತಹ ಬ್ರಹ್ಮಾದಿ ದೇವಾನುದೇವತೆಗಳನ್ನ ಪೂಜಯಿತ್ವ ಅಂದ್ರೆ ಅವರಿಗೆ ಯೋಗ್ಯವಾದಂತಹ ಆಧಾರಗಳನ್ನ ಮಾಡಿ ಅವರಿಗೆ ಅಭ್ಯನುಜ್ಞಾಯ, ಅವರಿಗೆ ಹೋಗಲು ಅಪ್ಪಣೆಯನ್ನು ಕೊಟ್ಟ. ಹೀಗೆ ಬ್ರಹ್ಮಾದಿ ದೇವಾನುದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೋದರು. ಮುಂದೆ ಬ್ರಾಹ್ಮಣಾನಪಿ ಅಪೂಜಯಿತು, ಅಲ್ಲಿಗೆ ಯಜ್ಞಕ್ಕೆ ಬಂದಂತಹ ಸಮಸ್ತ ಬ್ರಾಹ್ಮಣರಿಗೂ ಕೂಡ ಪರಮಾತ್ಮ ವಿಶೇಷವಾದಂತಹ ಅಲ್ಲಿಗೆ ಬಂದಂತಹ ಬ್ರಾಹ್ಮಣರಿಗೂ ಕೂಡ ಪರಮಾತ್ಮ ವಿಶೇಷವಾದಂತಹ ಗೌರವ ಆತಿಥ್ಯಗಳನ್ನ ಸಮರ್ಪಣೆ ಮಾಡಿದ. ಮುಂದೆ ಸಸ್ತಾವಭೃತಂ ಕೃಷ್ಣ ಸದಾರಹ ಸಸುಹೃಜ್ಜನ
ಆಯಾಂತಂ ದ್ವಾರಕಾಂ ಕೃಷ್ಣಂ ದಂತವಕ್ರೋ ರುರೋಧ ಹ. ಪದಚ್ಛೇದ ಸಸ್ನೌ ಅವಭೃತಂ ಕೃಷ್ಣಃ ಸದಾರಃ ಸಸುಹೃಜ್ಜನಃ ಆಯಾಂತಂ ದ್ವಾರಕಾಂ ಕೃಷ್ಣಂ ದಂತವಕ್ರಃ ರುರೋಧ ಹ. ಯಜ್ಞ ಎಲ್ಲವೂ ಕೂಡ ಮುಗಿತು. ಮುಂದೆ ಪರಮಾತ್ಮ ಸದಾರಃ, ದಾರ ಅಂದ್ರೆ ಹೆಂಡತಿ, ಹೆಂಡತಿಯರೊಟ್ಟಿಗೆ ಮತ್ತು ಸಸುಹೃಜ್ಜನಃ ತನ್ನ ಬಂಧು ಮಿತ್ರರೊಟ್ಟಿಗೆ ಸೇರಿಕೊಂಡು ಅವಭೃತ ಸ್ನಾನವನ್ನು ಮಾಡಿದ. ಅವಭೃತಂ ಸಸ್ನೌ, ಅವಭೃತ ಸ್ನಾನವನ್ನು ಮಾಡಿ ದ್ವಾರಕ ಪಟ್ಟಣಕ್ಕೆ ಮತ್ತೆ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಾಡಬೇಕಾದ್ರೆ ದಂತವಕ್ರ ರುರೋಧ ಹ. ದಂತವಕ್ರ, ಶಿಶುಪಾಲ ದಂತವಕ್ರ ಅಂತ ಏನಿದ್ದಾರಲ್ಲ, ಆ ದಂತವಕ್ರನು ಪರಮಾತ್ಮನನ್ನ ತಡೆದ. ಪ್ರವೇಶ ಮಾಡ್ತಾ ಇದ್ದಾನೆ, ಆವಾಗ ತಡೆದ. ಮತ್ತೆ ಮುಂದೆ ಪರಮಾತ್ಮ ಅವನ ಸಂಹಾರವನ್ನು ಮಾಡ್ತಾನೆ. ಆ ವಿಚಾರವನ್ನು ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ